आगे नरेंद्र मोदी जी के भारत माता के भारत माता के अयोध्यापति श्री रामचंद्र प्रभु के अयोध्यापति श्री रामचंद्र प्रभु के ಎಲ್ಲರಿಗೂ ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ. ನಾವು ಇದನ್ನು ಉಸಿರಿರೋರ್ಗೂ ಹೇಳ್ತೀರಿ, ಇವತ್ತಿಗೂ ಹೇಳ್ತೀರಿ, ಸಾಯೋವರೆಗೂ ಹೇಳ್ತೀರಿ, ಭಾರತ್ ಮಾತಾ ಕಿ ಜೈ. ತಾಕತ್ತಿದ್ದವನು ಬಂದು ತಡಿಬೋದು. ಏನು ಮಾಡ್ತೀರಾ ಮಾಡಿರಿ. ನಾವು ಬೆಳೆದಿರೋದೇ ಹಿಂಗೆ, ರಾಮನ ಕತೆ ಕೇಳ್ಕೊಂಡೆ ಬೆಳೆದಿರೋದು. ತಿನ್ನೋ ಅನ್ನದಲ್ಲಿ ನಡೆಯೋ ಭೂಮಿನ ನಾವು ತಾಯಿ ಥರ ಗೌರವಿಸ್ತೀರಿ. ಅದಕ್ಕೋಸ್ಕರನೇ ಭಾರತ್ ಮಾತಾ ಕಿ ಜೈ ಅನ್ನೋದು. ಈ ಭೂಮಿ ಯಾವುದು? ಭಾರತ ಮಾತೆದು. ಈ ಭೂಮಿಯಲ್ಲಿ ಹುಟ್ಟಿರೋನು ಯಾರು? ಶ್ರೀರಾಮಚಂದ್ರನು. ಅದನ್ನು ಬಿಟ್ಬಿಟ್ಟು ನೀವು ನಮ್ಮ ರಾಹುಲ್ ಗಾಂಧಿ ಅವರು, ಹಂಗೆ ನಮ್ಮ ಸೋನಿಯಾ ಗಾಂಧಿ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. ಅವ್ರ ಹಂಗೆ ಸೋನಿಯಾ ಗಾಂಧಿ ಯಾರ್ರೀ? ಫಸ್ಟ್ ಆಫ್ ಆಲ್ ಯುರೋಪಿಂದ ಬಂದಿರೋ ಒಂದು ಲೇಡಿ, ಇಟಲಿಯಿಂದ ಬಂದಿರೋ ಒಂದು ಲೇಡಿ. ಅವ್ರ ಮಗನಿಗೆ ಇಲ್ಲಿ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಮಾಡೋಕ್ಕೆ ಹೊರಟಿದ್ದೀರಲ್ಲ, ನಿಮಗೆ ಏನು ಉದ್ದೇಶ ಇದೆ ಅಂತ ನನಗೆ ಅರ್ಥ ಆಗ್ತಲ್ಲ. ಮಾತು ಮಿಸ್ಕರ್ರೆ ಪ್ರಿಯಾಂಕ್ ಖರ್ಗೆ ಅವರು RSS ಅವ್ರಿಗೆ ಏನಾದರೂ ಒಂದು ರಿಜಿಸ್ಟ್ರೇಷನ್ ಇದೆಯಾ ಅಂತ ಕೇಳ್ತಿರಲ್ಲ. ಕಾಕ್ರೋಚ್ ಜನತಾ ಪಾರ್ಟಿಗೆ ಇದೆಯಾ ರಿಜಿಸ್ಟ್ರೇಷನ್ನು? ಹೆಂಗ್ರಿ ಬಿಟ್ರಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡೋದಕ್ಕೆ? ಹಂಗಂದ್ರೆ ನಾವು ಏನು ಇದು ತಗೊಳ್ತೀರಾ, ನಿಮ್ಮ ಹತ್ರ ರಿಜಿಸ್ಟ್ರೇಷನ್ನು ಪರ್ಮಿಷನ್ನು ಏನೋ ತಗೊಳ್ತೀರಾ, ಬಂದು ನಾಳೆ ಫ್ರೀಡಮ್ ಪಾರ್ಕಲ್ಲಿ ಕೂತ್ಕೊತೀರಾ ಅವ್ರ ಎದುರುಗಡೆ? ತಾಕತ್ತಿದ್ರೆ ತಡಿತೀರಾ? ಅಷ್ಟು ಶಕ್ತಿ ಇದೆಯಾ? ನೀಟ್ ಎಕ್ಸಾಮ್ದು ಎಲ್ಲರಿಗೂ, ನಮ್ಮ ಸ್ಟೂಡೆಂಟ್ಸ್ಗೆ ಎಲ್ಲರಿಗೂ ಒಂದು ಕ್ಲಾರಿಟಿ ಕೊಡ್ತೀನಿ. ನೀಟ್ ಎಕ್ಸಾಮ್ನ ಪ್ರಿಪೇರ್ ಮಾಡೋದು NTA ಅನ್ನೋ ಒಂದು ಆರ್ಗನೈಸೇಷನ್, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಅವರೇ ನೀಟ್ನ ಪ್ರಿಪೇರ್ ಮಾಡೋದು, ಕ್ವಶನ್ ಪೇಪರು. ಎಲ್ಲರಿಗೂ ಒಂದು ಕ್ಲಾರಿಟಿ ಇರಲಿ. ಸುಮ್ಮನೆ ಸರ್ಕಾರನ ಬೈದರೆ ಏನೂ ಬರಲ್ಲ. ಅದು ಮಿನಿಸ್ಟ್ರಿ ಕೆಳಗಡೆ ಬರುತ್ತೆ ಹೊತ್ತು ಮಿನಿಸ್ಟ್ರಿ ಅವರು ಕ್ವಶನ್ ಪೇಪರ್ನ ಡಿಸೈಡ್ ಮಾಡಲ್ಲ. ಕೊನೆಗೆ ಇಲ್ಲಿ ತಪ್ಪಾಗಿದೆ ಅಂತ ಆಚೆಗೆ ತಂದಿದ್ದು NTA ಅವರೇ. ಹಂಗಂದ್ರೆ ಸರ್ಕಾರನೇ ಆಚೆ ತಂದಿದ್ದಲ್ಲ ತಪ್ಪಾಗಿದೆ ಅಂತ. ಮತ್ತು ಸರ್ಕಾರದವರೇ ಏನಕ್ಕೆ ರಿಸೈನ್ ಕೊಡಬೇಕು? ಎಷ್ಟು ಮೆಡಿಕಲ್ ಕಾಲೇಜಸ್ಸು, ಎಷ್ಟು ಇಂಜಿನಿಯರಿಂಗ್ ಕಾಲೇಜಸ್ಸು ಆಗಿದೆ 12.5 ವರ್ಷದಿಂದ ನಾವೆಲ್ಲ ಆರಾಮಾಗಿದ್ದೀರಿ, ಹೊಟ್ಟೆ ತುಂಬ ಊಟ ತಿಂತಾಯಿರಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ತಾಯಿರಿ ಅಂದರೆ ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಮೋದಿ ಅವರೇ ಕಾರಣ. ತಿಂದು ಅನ್ನದ ಋಣ ಇಲ್ಲ ನಿಮಗೆ. ನಿಯತ್ತಿಲ್ದಿರೋ ನಾಯಿ ನನ್ನ ಮಕ್ಕಳು ನಮ್ಮ ದೇಶದಲ್ಲಿ ನೀವು ಬದುಕ್ತಾ ಇರೋದು. ದೇಶಕ್ಕಾಗಿ, ಧರ್ಮಕ್ಕಾಗಿ ಸದಾಕಾಲ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಸದಾಕಾಲ ಇರುತ್ತೆ. ಪ್ರಾಣ ಕೊಡೋಕ್ಕಾದ್ರೂ ರೆಡಿ. ಗೊತ್ತಿಲ್ಲದೇ ಎಲ್ಲ ಒಂದು ಸಣ್ಣ ತಪ್ಪಾಗಿದೆ, ಅದನ್ನ ನಾವು ವಿರುದ್ಧ ಖಂಡಿಸಿದ್ದೀರಿ. ಆಲ್ರೆಡಿ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ. ಅದನ್ನ ಹಿಡ್ಕೊಂಡು ದೇಶ ಹೊಡಿಬೇಕು, ನರೇಂದ್ರ ಮೋದಿ ಅವ್ರ ಸರ್ಕಾರ ಮೇಲೆ ಗೂಬೆ ಕುಳಿಸ್ಬೇಕು ಅಂತ ನೀವು ಹೋಗ್ತಾ ಇದ್ರ. ಅದು ನಿಮ್ಮ ಅಪ್ಪರಾಣೆ. ನೀವು ಸತ್ರುನೂ ಅದು ಮೋದಿ ಮೇಲೆ ಗೂಬೆ ಕುಳಿಸೋಕ್ಕಾಗಲ್ಲ. ಮೋದಿ ಅವ್ರನ್ನ ಯಾವುದೇ ರೀತಿ ಕುಗ್ಸೋಕ್ಕಾಗಲ್ಲ. ಅವರಿಂದ ನಾವು ಯುವ ಮೋರ್ಚಾ ಇದೆ, BJP ಪ್ರತಿಯೊಂದು ಹಿಂದೂ ಕಾರ್ಯಕರ್ತರು ನಾವು ಅವರಿಂದ ಇದ್ದೇ ಇರ್ತೀರಿ ಅಂತ ಈ ಮಾತಲ್ಲಿ ನಾವು ಹೇಳ್ತೀರಿ. ಅದೇ ರೀತಿ ಇವಾಗ ಮೋದಿ ಅವ್ರ ಮನೆ ಮುಂದೆ ಮೇಲೆ ಹೈಡ್ರಾಮಾ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ. CM ಅವ್ರೇನಿದೆ ಆಲ್ರೆಡಿ ಹಣೆಗೆ ಒಂದು ಹಣೆಪಟ್ಟಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಕತ್ವಾಲ್ ರಾಮಚಂದ್ರ ಅವ್ರ ಶಿಷ್ಯರು ಅಂದ್ಬಿಟ್ಟು ಆಲ್ರೆಡಿ ಗೊತ್ತು. ಅದೇ ರೀತಿಯೇ ಸರ್ಕಾರ ಮಾಡ್ತಾ ಇದ್ದಾರೆ.
ನಮ್ಮ ರಾಜ್ಯದಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ. ಈಗೇನು ಹುಬ್ಳಿ ಧಾರವಾಡದಲ್ಲಿ 50,000 ಸೀಟುಗಳು ಫಿಲಪ್ ಆಗಿಲ್ಲ ಸರ್ಕಾರದ ಕೆಲಸ. ಅದನ್ನ ನೋಟಿಫಿಕೇಶನ್ ಮಾಡಿ ಸ್ವಾಮಿ ಅಂದರೆ ಅದಕ್ಕೆ ಇಲ್ಲ ಆಗ್ತಾ ಇಲ್ಲ. ಮಾವು ಬೆಳೆಗಾರರು ಒಂದು ರೇಟ್ ಇಲ್ಲ ಅಂದ್ಬಿಟ್ಟು ಕೊಬ್ಬೆ ಹೊಡ್ಕೊಂತಿದ್ದಾರೆ. ಅದನ್ನ ಪರಿಣಾಮ ಸಹ ಮಾಡಿರಿ ಸ್ವಾಮಿ ಅಂದರೆ ಅದಕ್ಕೂ ಬಾಯಿಲ್ಲ, ಅದಕ್ಕೂ ಮಾತಿಲ್ಲ ಇವರಿಗೆ. ಮತ್ತೆ ಈಗೇನು ಬಿಡ್ತಿಟ್ಟು ಒಂದು ಮೋದಿ ಅವರು ಯಾವುದೋ ಒಂದು ಹೊರ ದೇಶಗಳಿಗೆ ಹೋಗ್ಬಿಟ್ಟು ನಮ್ಮ ದೇಶದ ಹೆಮ್ಮೆತನ ಒಂದು ಹಿಡಿಬೇಕು ಅಂದ್ರೆ ಅದರಿಂದ ಕಾಮುಕತೆಯಿಂದ ನೋಡ್ತಾ ನಾವು BK ಹರಿಪ್ರಸಾದ್ ಅವ್ರು ನಾಚಿಕೆ ಮರ್ಯಾದೆ ಇರಬೇಕು ಆ ಕಾಂಗ್ರೆಸ್ ಸರ್ಕಾರಕ್ಕೆ. ಇದೇ ರೀತಿ ಯುವಕರನ್ನಾಗ್ಬೋದು, ಸಾರ್ವಜನಿಕರಾಗ್ಬೋದು, ಒಂದು ನಿಮ್ಮ ಪ್ರಚೋದನಾಕಾರದಿಂದ ಏನಾದ್ರು ತಿಕ್ತಪ್ಸೋ ಕೆಲಸಗಳು ಮಾಡಿದ್ರೆ ನಾವು ನಿಮ್ಮ ಮನೆಗಳಿಗೂ ಮುತ್ತಿಗೆ ಹಾಕ್ತೀರಿ, ನಿಮ್ಮ ವಿಧಾನ ಸರ್ಕಾರಕ್ಕೂ ನಾವು ಮುತ್ತಿಗೆ ಹಾಕ್ತೀರಿ ವಿಮೋಚ ಕಡೆಯಿಂದ ಅಂತ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀರಿ. ನೀವು ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ರೀತಿಯಾಗಿ ವಿದ್ಯಾರ್ಥಿಗಳನ್ನ ತಿಕ್ತಪ್ಸೋ ಕೆಲಸ ಮಾಡಬಾರ್ದು ಅಂತ ಈ ಮಾತಿನಿಂದ ಹೇಳ್ತಾ ಇದ್ದೀನಿ.